ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಇದು ಒಂದು ಶುಕ್ರವಾರದ್ದು ವ್ಲಾಗು. ಬೆಳಗ್ಗೆ ಎದ್ದುಬಿಟ್ಟು ಬಟ್ಟೆ ಎಲ್ಲ ಮಳೆ ಆಗ್ತಿತ್ತಲ್ವ ಕಂಟಿನ್ಯೂ. ಸೊ ಬಟ್ಟೆ ಎಲ್ಲ ಮತ್ತೆ ಆಚೆ ನೈಟ್ ಯಾವಾಗ ಮಳೆ ಬರುತ್ತೆ ಗೊತ್ತಾಗಲ್ಲ ಅಂದ್ಬಿಟ್ಟು ಬಟ್ಟೆ ಇದ್ರಲ್ಲಿ ಹಾಕಿದ್ನಲ್ಲ ಅದನ್ನೆಲ್ಲ ತಂದು ಒಳಗೆ ಇಟ್ಟಿದ್ದೆ ಹಂಗೇನೆ. ಸೊ ಅದು ಇರೋದ್ರಿಂದ ನನಗೆ ಬಟ್ಟೆ ಹಾಕೋದು ಈ ಥರ ಮಳೆ ಬಂದಾಗ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ಸಣ್ಣ ಬಟ್ಟೆಗಳನ್ನೆಲ್ಲ ಅದಕ್ಕೆ ಹಾಕ್ತೀನಿ, ದೊಡ್ಡ ಬಟ್ಟೆನೆಲ್ಲ ಈ ಥರ ದಾರ ಹಾಕ್ಕೊಂಡಿದ್ದೀನಿ, ಹಂದಿಗೆ ಹಾಕ್ಬಿಡ್ತೀನಿ ಯಾಕೆಂದರೆ ಬೇಗ ಒಣಗುತ್ತೆ ಅಂತ. ಅದೆಲ್ಲ ಹಾಕ್ಬಿಟ್ಟು ತಿಂಡಿ ಮಾಡೋಣ ಅಂತ ಬಂದೆ. ಅದಕ್ಕಿಂತ ಮುಂಚೆ ಒಂದು ಗ್ಲಾಸ್ ವಾಟರ್ನ ಕೊಟ್ಟು ಖಾಲಿ ಹೊಟ್ಟೆಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆನೇ ಒಂದು ಲೋಟ ನಾರ್ಮಲ್ ವಾಟರ್ನ ಕುಡಿತೀನಿ. ಅದಾದಮೇಲೆ ಬಿಸಿನೀರನ್ನ ಕಾಯಕ್ಕಿಡೋಣ ಅಂತ. ಬಿಸಿನೀರು ಇರ್ತದಕ್ಕೆಲ್ಲ ನಾನು ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ತೀನಿ. ಮತ್ತು ಈ ಚಪಾತಿ ಮತ್ತು ಕುಕ್ಕರಲ್ಲಿ ಮಾಡೋ ಐಟಮ್ಸಿಗೆ ಗ್ಯಾಸ್ನ ಯೂಸ್ ಮಾಡ್ತೀನಿ. ಚಪಾತಿ, ದೋಸೆ, ಆಮೇಲೆ ಕುಕ್ಕರಲ್ಲಿ ಏನಾದರೂ ಪಲಾವ್ ಈ ಥರ ಮಾಡೋದಾದರೆ ನಾನು ಗ್ಯಾಸ್ನ ಯೂಸ್ ಮಾಡ್ತೀನಿ. ಇಲ್ಲ ಅಂದರೆ ಎಲೆಕ್ಟ್ರಿಕ್ ಸ್ಟವ್ನ ಯೂಸ್ ಮಾಡ್ತೀನಿ. ಇವಾಗ ಬಂದು ನನ್ನ ಹಸ್ಬೆಂಡ್ಗೆ ಡೈಲಿ ಬಿಸಿನೀರನ್ನ ಕೊಡ್ತೀನಿ. ಸೊ ಅದಕ್ಕೆ ಅವ್ರಿಗೆ ಒಂದು ದೊಡ್ಡ ಬಿಸಿನೀರನ್ನ ಕಾಯಕ್ಕಿಟ್ಬಿಟ್ಟು, ನಾನೇನು ರೆಗ್ಯುಲರಾಗಿ ಬಿಸಿನೀರನ್ನ ಡೈಲಿ ಕುಡಿಯೋಲ್ಲ, ಬಟ್ ಕುಡಿಬೇಕು ಅನ್ಸುತ್ತೆ. ಲೆಮನ್ ದಿವಸ ಕುಡಿತೀನಿ, ನನಗೆ ಲೆಮನ್ ಹಾಕೊಂಡು ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಅವ್ರಿಗೆ ನೀರು ಕೊಟ್ಬಿಟ್ಟು ಟಿಫನ್ಗೆ ಬಂದು ಮಶ್ರೂಮ್ ಕರಿ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಶ್ರೂಮ್ ಕರಿಗೆ ಬಂದು ಟೊಮೊಟೊ ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ ನಾನು ಸಪ್ರೇಟಾಗಿ. ಟೊಮೊಟೊ ಪೇಸ್ಟ್ ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟನ್ನ ಹಾಕಿ, ಮತ್ತು ನೀವು ಗೋಡಂಬಿನ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಳ್ಳಿ, ನಾನಲ್ಲಿ ತೋರಿಸಿಲ್ಲ, ಅದನ್ನು ಹಾಕಿ ರುಬ್ಕೊಬಿಟ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಒಂದು ಪೀಸ್ ಚಕ್ಕೆ, ಒಂದು ಪೀಸ್ ಪಲಾವ್ ಎಲೆ, ಒಂದು ಏಲಕ್ಕಿನ ಹಾಕಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ರುಬ್ಬಿದಂತೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಾಕಿ ರುಬ್ಬಿರ್ತೀವಲ್ವ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಕಿ ರುಬ್ಬಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಒಂದು ಚೂರು ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ರುಬ್ಬಿದಂಥ ಟೊಮೊಟೊ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ, ಒಂದು ಸ್ಪೂನ್ ಚಿಲ್ಲಿ ಪೌಡರು, ಒಂದು ಸ್ಪೂನ್ ಧನಿಯಾ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದು ಮಶ್ರೂಮ್ನ ಹಾಕ್ಕೋತಾ ಇದ್ದೀನಿ. ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿದ್ದೆ. ಸೊ ಇವಾಗ ಅದನ್ನಿಟ್ಟು ಚೆನ್ನಾಗಿ ಬೇಯೋವರೆಗೂ ಕುದಿಸ್ಬಿಟ್ಟು ಲಾಸ್ಟಿಗೆ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನ ಆ್ಯಡ್ ಮಾಡ್ಕೊಳ್ಳಿ. ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಗೋಡಂಬಿನ ನೆನೆಸ್ಬಿಟ್ಟು ಅದನ್ನು ಖಾರ ರುಬ್ಕೋತಿರಲ್ವ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆವಾಗ ಹಾಕ್ಕೋಬೋದು, ಇಲ್ಲ ಸಪ್ರೇಟಾಗಿ ಬೇಕಾದ್ರೂ ರುಬ್ಕೋಬೋದು. ಅದಕ್ಕೆ ನಾನು ಚಪಾತಿನ ಮಾಡ್ತಾಯಿದ್ದೆ. ಚಪಾತಿ ನಮಗೆ ಬೆಳಗ್ಗೆ ಚಪಾತಿ ಮಾಡಿ ಸ್ಕೂಲಿಗೆಲ್ಲ ಕೊಟ್ಟು ಕಳಿಸಿದಾಗ ಮಧ್ಯಾಹ್ನದಷ್ಟರಲ್ಲಿ ಕ್ರಿಸ್ಪಿ ಥರ ಇಲ್ಲಾಂದ್ರೆ ಒಣಗಿರೋ ಥರ ಆಗಿಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ನೀವೊಂದು ಟಿಪ್ಸ್ ಏನು ಫಾಲೋ ಮಾಡಿ ಅಂದರೆ, ಈಗ ಚಪಾತಿ ಹಿಟ್ಟನ್ನ ಕಲಿಸ್ತಿರ್ತೀವಲ್ವ ಅದಕ್ಕೆ ಕಾಯಿಸಿ ಆರಿಸಿರೋ ಹಾಲನ್ನ ಹಾಕಿ ಕಲಿಸ್ಕೊಂಡ್ರೆ ಚಪಾತಿ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ದಿನ ಪೂರ್ತಿ ಹಂಗೆ ಸಾಫ್ಟಾಗಿರುತ್ತೆ. ಈ ಟಿಪ್ಸ್ನ ಫಾಲೋ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ. ಹಾಗೆ ಕೆಲಸಕ್ಕೆ ಕೂಡ ಬರ್ತೀನಿ ಅಂತ ಅಂದಿದ್ರು. ಸೊ ಅವರು ಏನು ಮಾಡ್ತಾರೆ ಅಂದರೆ ಫಸ್ಟು ಬರ್ತೀನಿ ಅಂತಾರೆ, ಆಮೇಲೆ ಅಡುಗೆ ಮಾಡಿದ ಮೇಲೆ ಬರಲ್ಲ ಅಂತಾರೆ. ಸೊ ಅದಕ್ಕೆ ಅವ್ರು ಬಂದರೆ ಬೇಕಾದರೆ ಸಪ್ರೇಟ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ಮತ್ತು ಅವರಿಗೆಲ್ಲ ಚಪಾತಿ ಅರಿಯೋದಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಮ್ಗೆ ಆಳ್ತಕ್ಕೆ ಮಾತ್ರ ಚಪಾತಿ ಮಾಡ್ಕೋತಾ ಇದ್ದೆ. ಅವ್ರು ಬಂದರೆ ಚಿತ್ರಾನ್ನ ಏನಾದ್ರು ಮಾಡ್ಕೊಡೋಣ ಅಂತ. ನೋಡಿ, ಚಪಾತಿನ ಫಸ್ಟು ಒಂದು ಕಡೆ ಹಾಕಿದ ಮೇಲೆ ಒಂಚೂರು ಬಬಲ್ಸ್ ಬಂದ ತಕ್ಷಣ ನಾವು ಟರ್ನ್ ಮಾಡಿದರೆ ಅದು ಸೀಯೋದಿಲ್ಲ, ಅದು ಸೀದಿರೋ ಮಾರ್ಕ್ ಆ ಥರ ಏನೂ ಬರೋದಿಲ್ಲ, ಚೆನ್ನಾಗಿ ಬರುತ್ತೆ. ಸೊ ನಮ್ಮ ನಿತ್ಯನ ಥರ ಮಕ್ಕಳಿದ್ರೆ ಅವ್ರನ್ನ ಇಟ್ಕೊಂಡು ಸ್ವಲ್ಪ ಚಪಾತಿ ಬೇಯಿಸೋದು ಕಷ್ಟನೇ, ಅಮ್ಮ ಅಂತ ಬರ್ತಿರ್ತಾಳೆ. ಅವಳಿಗೆ ಸ್ವಲ್ಪ ಇಟ್ಕೊಟ್ಟು ಕಳಿಸಿದ್ರೆ ಅವಳ ಪಡೆಗಳು ಆಟ ಆಡ್ಕೊಂಡು ಕೂತ್ಕೋತಾಳೆ. ಟಿಫನ್ ಮಾಡಿಬಿಟ್ಟು ತೇಜನ್ನು ರೆಡಿ ಮಾಡೋಣ ಅಂತ ಬಂದೆ. ಯಾಕೋ ತುಂಬಾ ಏರ್ ಫಾಲ್ ಆಗ್ತಾಯಿತ್ತು, ನನಗೆ ಎಸ್ಪೆಷಲಿ ತುಂಬಾ ಏರ್ ಫಾಲ್ ಆಗ್ತಾಯಿದೆ. ಸೊ ಅದಕ್ಕೆ ನಾನು ಒಂದು ಸಲ ನಿಮ್ಗೆ ಹೇಳಿದ್ದೆ, ಇದು ಆಯುರ್ವೇದಿಕ್ ಅಂತ ಪ್ಯಾರಾಚೂಟಲ್ಲಿ ಆಯುರ್ವೇದಿಕ್ ಎಣ್ಣೆ ಬರುತ್ತಲ್ವ, ಅದನ್ನು ಯೂಸ್ ಮಾಡಿದಾಗ ನನಗೆ ಏರ್ ಚೆನ್ನಾಗೇ ಬರುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ಅಶ್ವಿನಿ ಏರ್ ಆಯಿಲ್ ಕೂಡ ತಂದಿದ್ದೆ ನಾನು. ಆಯುರ್ವೇದಿಕ್ ಎಣ್ಣೆ ಮತ್ತು ಅಶ್ವಿನಿ ಏರ್ ಆಯಿಲು ಮತ್ತು ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ತೇಜುಗೂ ಕೂಡ ಇಡ್ತಾಯಿದ್ದೀನಿ. ಅದು ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ ಮತ್ತು ಏರ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇದಕ್ಕೆ ಪ್ಯಾರಾಚೂಟ್ ಆಯುರ್ವೇದಿಕ್ ಎಣ್ಣೆ ಇದೆಯಲ್ಲ, ನಿಮ್ಗೆ ಯಾರಿಗಾರು ಏರ್ ಫಾಲ್ ಆಗ್ತಿದ್ರೆ ಯೂಸ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ. ನನಗೆ ಬೇಬಿ ಏರ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಆಮೇಲೆ ತೇಜನ್ ರೆಡಿ ಮಾಡಿ ಟಿಫನ್ ಹಾಕ್ಕೊಟ್ಟೆ. ಚಪಾತಿ ಮತ್ತು ಮಶ್ರೂಮ್ ಕರಿ ನಿಜವಾಗ್ಲೂ ಟೇಸ್ಟ್ ಸೂಪರಾಗಿರುತ್ತೆ. ನೀವು ಇದೇ ಕರಿಗೆ ಬೇರೆ ನೀವು ನಾನ್ ವೆಜ್ ಯೂಸ್ ಮಾಡೋದಾದರೆ ಇದೇ ಕರಿಗೆ ನೀವು ನಾನ್ ವೆಜ್ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಸೋಯಾ ಚಂಕ್ಸ್ ಬರುತ್ತಲ್ವ, ನಾನು ವೆಯ್ಟ್ ಲಾಸಿಗೆ ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ವ, ಅದನ್ನು ಕೂಡ ನೀವು ಇದಕ್ಕೇ ಆ್ಯಡ್ ಮಾಡ್ಬೋದು. ಅದು ಕೂಡ ಟೇಸ್ಟು ಸೂಪರಾಗಿ ಬರುತ್ತೆ. ನಾನು ಅದ್ರದ್ದು ರೆಸಿಪಿನ ಶೇರ್ ಮಾಡ್ತೀನಿ, ಓಕೆನಾ.
ನೀವು ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮನೆಯಲ್ಲೇ ಮಾಡ್ಕೋತೀನಿ ಅಂದರೆ ಈ ಥರ ಟ್ರೈ ಮಾಡ್ಬೋದು. ನಾನು ಬೆಳಗ್ಗೆ ಟಿಫನ್ಗೆ ಬಂದು 1.5 ಚಪಾತಿ, ಇಲ್ಲಿ 2 ಇದೆ, ಅದರಲ್ಲಿ ಅರ್ಧ ನಿತ್ಯಂಗೆ ಕೊಡ್ತೀನಿ, 1.5 ಚಪಾತಿನ ತೊಗೋತೀನಿ. ಆಮೇಲೆ ಕೆಲ್ಸಕ್ಕೆ ಬರ್ತೀನಿ ಅಂತ ಅಂದರು. ನಾನು ಬೇಗ ಬೇಗ ಟಿಫನ್ ಮಾಡಿಬಿಟ್ಟು ಅವರಿಗೆ ಚಿತ್ರಾನ್ನ ಮಾಡಿದೆ. 3 ಜನ ಬರ್ತಾರೆ. ಯಾಕೆ ಅಂದರೆ ಅಲ್ಲಿ ಬಸವಣ್ಣ ದೇವಸ್ಥಾನ ಹತ್ರ ಬಸವಣ್ಣ ತಂದಿದ್ದೀವಲ್ವ, ಬಸವಣ್ಣಂಗೆ ಉಳ್ಕೊಳ್ಳೋದಕ್ಕೆ ಅಂದರೆ ಕಟ್ಟಾಕೋದಕ್ಕೆಲ್ಲ ಇವಾಗ ದೇವಸ್ಥಾನದಲ್ಲೇ ಕಟ್ಟಾಕ್ತಿದ್ವಿ ಟೆಂಪ್ರವರಿಗೆ ಅಂತ. ತುಂಬ ದಿನ ಕಟ್ಟಾಕೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಅದಕ್ಕೆ ಕೊಡ್ಕೆನ ಮಾಡಿಸ್ತಾ ಇದ್ದೀವಿ. ಆಮೇಲೆ ಅವರಿಗೆ ಟಿಫನ್ ಕೊಟ್ಟು ಕಳಿಸ್ಬಿಟ್ಟು ನಿತ್ಯಂಗೆ ಚಿತ್ರಾನ್ನ ಅಂದರೆ ಇಷ್ಟ ಆಗುತ್ತೆ, ಅವಳು ಚಿತ್ರಾನ್ನ ಚೆನ್ನಾಗಿ ತಿಂತಾಳೆ. ಸೊ ಹಾಗಾಗಿ ಅವ್ಳಿಗೂ ಕೂಡ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಚಿತ್ರಾನ್ನ ಕೊಟ್ಟೆ. ಅವಳಿಗೆ ಮೊಸರು ಒಂದಿದ್ರೆ ತುಂಬಾ ಇಷ್ಟ, ಅವಳಿಗೆ ಏನು ಕೊಟ್ಟರು ತಿಂತಾಳೆ, ಮೊಸರು ಹಾಕ್ಕೊಟ್ರೆ ಅಷ್ಟೇ. ಸೊ ಅವಳಿಗೆ ಕೊಟ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಒಬ್ಬರು ಬ್ಲೌಸ್ನ ಕೊಟ್ಟರು ಸ್ಟಿಚ್ ಮಾಡಿಕೊಡು ಅಂತ. ಸೊ ಅದನ್ನು ಕಟ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು, ಯಾಕೆಂದರೆ ನಾನು ನಿತ್ಯ ಮಲಗಿದ್ದಾಗ ಅವಳು ಅಂಗನವಾಡಿಗೆ ಹೋದಾಗ ಈ ಥರನೇ ಬಟ್ಟೆ ಕೆಲಸ ಮಾಡ್ಕೋಬೇಕು, ಇಲ್ಲಾಂದರೆ ಕತ್ರಿ ತೊಗೊಳ್ಳೋದು ಅದು ಇದು ಮಾಡೋಕ್ಕೆ ಬರ್ತಾಳೆ. ಸೊ ಇವತ್ತು ಅಂಗನವಾಡಿಗೆ ಕೂಡ ಬಂದಿರಲಿಲ್ಲ ಅವರು, ಅವರೇನೋ ಸಾವಿಗೆ ಹೋಗಿದ್ದೀನಿ, ನಾಳೆ ತೆಗಿತೀನಿ ಅಂದರು ಹೆಲ್ಪರು, ಮೇಡಮ್ ಬಂದಿರಲಿಲ್ಲ. ಸೊ ಹಾಗಾಗಿ ಬಟ್ಟೆನ ಕಟ್ ಮಾಡಿ ಇಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡಿ ಒಂದು ಸ್ಟಿಚ್ ಮಾಡೋಣ, ಒಂದ್ರದ್ದು ಲೈನಿಂಗ್ ಇತ್ತು ಅಂದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನಾನು ತುಂಬ ಬಟ್ಟೆ ಬೀಳಲ್ಲ ನನಗೆ, ಏಕೆಂದರೆ ನಾನು ನಿತ್ಯ ಪ್ರೆಗ್ನೆಂಟ್ ಆದಮೇಲೆ ಯಾರ್ದು ಬಟ್ಟೆ ಇಸ್ಕೊಂಡು ಹೊಲಿತಾ ಇರಲಿಲ್ಲ, ಏಕೆಂದರೆ ಕೆಲವೊಬ್ಬರು ದುಡ್ಡನ್ನ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಂದರೆ ಕೊಟ್ಟರೆ ದುಡ್ಡು ಇಸ್ಕೊಂಡೇ ಕೊಡ್ತೀನಿ, ಏಕೆಂದರೆ ನಾವು ಕಷ್ಟಪಟ್ಟು ಹೊಲ್ದಿರ್ತೀನಲ್ವ. ಸೊ ಅದಕ್ಕೆ ತುಂಬ ಸ್ಟಿಚ್ ಮಾಡ್ತೀನಿ, ವಾರಕ್ಕೊಂದು 2 ಬೇರೆಯವ್ರಿಗೆ ಹೊಲ್ಕೊಡ್ತೀನಿ. ಬಟ್ ನಾನು ಅದು ವೀಡಿಯೋ ಮಾಡೋದಕ್ಕೆ ನೆನಪೇ ಆಗೋಲ್ಲ ನನಗೆ. ಇಂಪಾರ್ಟೆಂಟ್ ವೀಡಿಯೋ ಯಾವ್ದು ಮಾಡಬೇಕೋ ಅದನ್ನು ನೆನಪು ಅಂದ್ಕೊಂಡು ವೀಡಿಯೋನೇ ಮಾಡಲ್ಲ. ಅದು ಮುಗ್ದೋದ್ಮೇಲೆ ಅಯ್ಯೋ ಮಾಡಬೇಕಿತ್ತಲ್ವ ಅಂತ ಅನ್ಕೋತೀನಿ, ಆ ಥರ ಆಗಿಬಿಡುತ್ತೆ ಒಂದೊಂದು ಸಲ. ಅದು 2 ಸ್ಯಾರಿ ಕೊಟ್ಟಿದ್ರು, 2 ಕೂಡ ಬ್ಲೌಸು ಪೀಸ್ನ ಸಪ್ರೇಟ್ ಕಟ್ ಮಾಡಿ ಇಟ್ಕೊಂಡೆ. ಅವ್ರ ಅಜ್ಜಿ ಅದು ಅವರಿಗೇನು ಫಾಲ್ಸ್ ಎಲ್ಲ ಏನು ಬೇಡ ಅಂದರು. ಸೊ ಹಾಗಾಗಿ ಬರೀ ಬ್ಲೌಸ್ ಸ್ಟಿಚ್ ಮಾಡಿ ಸೀರೆ ಅಡೆನ ಹೊಲ್ಕೊಡೋದು ಅಂತ ಇಸ್ಕೊಂಡಿದ್ದೆ. ನಿತ್ಯ ಆಟಾಡ್ತಾಯಿದ್ಲು. ಸೊ ಹಾಗಾಗಿ ಬ್ಲೌಸ್ನು ಕೂಡ ಸ್ಟಿಚ್ ಮಾಡ್ಕೊಬಿಡೋಣ ಅಂತ ಸ್ಟಿಚ್ ಮಾಡ್ತಾಯಿದ್ದೆ. ಮಿಷಿನ್ನ ಬಂದು ತೇಜು ರೂಮಲ್ಲಿ ಇಟ್ಕೊಂಡಿದ್ದೆ ನಾನು, ಏಕೆಂದರೆ ಅಲ್ಲಿ ಹೊಲಿಯೋದಕ್ಕೆಲ್ಲ ಇದಾಗುತ್ತೆ, ಮತ್ತು ಇಲ್ಲಿ ಹಾಲಿಗೂ ಕೂಡ ಸ್ಪೇಸ್ ಜಾಸ್ತಿ ಆಗುತ್ತೆ ಅದನ್ನು ತೆಗೆದ್ರೆ ಅಂತ ತೆಗೆದಿದ್ದೆ. ಬಟ್ ಅಲ್ಲಿ ತುಂಬಾ ಕತ್ಲೆ, ಮತ್ತು ನಿತ್ಯ ಬಂದು ಕರೆಂಟ್ ಆಫ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇರ್ತಾಳೆ, ಸ್ಟಿಚ್ ಮಾಡೋದಕ್ಕೆ ಬಿಡಲ್ಲ. ಸೊ ಹಾಗಾಗಿ ಮತ್ತೆ ಹಾಲ್ಗೆನೇ ಇಟ್ಕೊಂಡೆ. ಹಾಲಲ್ಲಿ ಮಿಷಿನ್ ಇಟ್ಟರೆ ಒಂದು ಮೈನಸ್ ಪಾಯಿಂಟ್ ಏನಂದರೆ ಏನು ಕೈಯಿಂದ ಹೊರಗಡೆಯಿಂದ ಏನು ತಂದರೂ ಅದ್ರ ಮೇಲೆ ಹಾಕ್ಬಿಡ್ತೀವಿ, ಇಲ್ಲ ಕೈಲಿ ಏನಿದೆ ತೆಗೆದು ಅದ್ರ ಮೇಲೆ ಇಟ್ಬಿಡ್ತೀವಿ, ಅದು ಒಂದು ಮೈನಸ್ಸು. ನಾವು ಏನು ಮಾಡ್ತೀವಿ ಅದನ್ನು ನೋಡಿ ನಮ್ಮ ಮಕ್ಕಳು ಮಾಡ್ತಾರೆ ಅನ್ನೋದಕ್ಕೆ ಎಷ್ಟು ಎಕ್ಸಾಂಪಲ್ ಅಂದರೆ, ನಾನು ವ್ಲಾಗ್ನ ಮಾಡ್ತೀನಲ್ವ, ಅದಕ್ಕೆ ನೋಡಿ ನಿತ್ಯ ಇಟ್ಕೊಂಡು ಯಾವ ಥರ ಮಾತಾಡ್ತಿದ್ದಾಳೆ ಅಂತ. ಅವಳು ತುಂಬಾ ಕ್ಯೂಟಿಯಾಗಿ ಆಟಾಡ್ತಾಳೆ, ತುಂಬಾ ಆ್ಯಕ್ಟಿವ್ ಆಗಿರ್ತಾಳೆ. ಬಟ್ ಏನಪ್ಪ ಅಂದರೆ ಮಾತಾಡ್ತಾಳೆ ಅವಳು, ಅಪ್ಪ ಅಮ್ಮ ತೇಜು ನಾನು ಕೊಡಲ್ಲ, ಇಲ್ಲಿ ನೋಡು, ಇಲ್ಲ ಖಾಲಿ, ಇದೆಲ್ಲ ಮಾತಾಡ್ತಾಳೆ. ಬಟ್ ಏನಾದ್ರು ವರ್ಡ್ಸ್ನ ನಾವು ಹೇಳ್ಬಿಟ್ಟು ಅದನ್ನು ಹೇಳು ಅಂದರೆ ಅವಳು ಹೇಳಲ್ಲ. ಅವಳಿಗೆ ಹೇಳ್ಬೇಕು ಅನಿಸಿದ್ರೆ ಮಾತ್ರ ಹೇಳ್ತಾಳೆ, ಇಲ್ಲಾಂದರೆ ಹೇಳಲ್ಲ. ಎಲ್ಲ ಏನು ಮಾತಾಡಲ್ವಲ್ಲ ನಿಮ್ಮ ಹುಡುಗಿ ಅಂತ ಕೇಳ್ತಾರೆ. ಅವಾಗ ನನಗೂ ಒಂಥರ ಅನಿಸುತ್ತೆ. ಬಟ್ ಅವಳಿಗೆ ಮಾತಾಡ್ತಾಳೆ, ಅವಳಿಗೆ ಗೊತ್ತು ವರ್ಡ್ಗಳನ್ನ ಹೇಳ್ತಾಳೆ. ಸುನಬ್ಬು ಅಂತ ಕರೆಯೋದು, ಈ ಥರ ಎಲ್ಲ ಮಾತಾಡ್ತಾಳೆ. ಬಟ್ ಅವಳು ವರ್ಡ್ಸ್ಗಳನ್ನ ನಾವು ಹೇಳ್ಕೊಟ್ಟಾಗ ಮಾತಾಡೋದಿಲ್ಲ. ಅದು ಒಂದು ಪ್ರಾಬ್ಲಮ್ ಅವ್ಳದು. ನೋಡಿ ಎಷ್ಟು ವೀಡಿಯೋ ಮಾಡಿದ್ದಾಳೆ ಅಂದರೆ ನಂಗೆ ಗೊತ್ತೇ ಇಲ್ಲ. ಫೋನ್ನ ನಾನೇನು ಮಾಡಿದೆ, ಆಫ್ ಮಾಡಿ ಟ್ರೈಪ್ಯಾಡಲ್ಲಿ ಹಾಕಿ ಇಟ್ಟಿದ್ದೆ.
ವೀಡಿಯೋ ಮಾಡ್ತಾ ಹಂಗೆ ಆಫ್ ಮಾಡಿದ್ದೆ. ಅವಳು ತಗೊಂಡೋಗಿ ಆನ್ ಮಾಡ್ಕೊಂಡಿದ್ದಾಳೆ. ತಗೊಂಡೋಗಿದ್ದು ಗೊತ್ತಿತ್ತು ನನಗೆ, ಬಟ್ ವೀಡಿಯೋ ಆನ್ ಮಾಡಿ ಈ ಥರ ವೀಡಿಯೋ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಿಲ್ಲ. ನೋಡಿ ಹೆಂಗೆ ಆಡ್ತಾಳೆ ಅಂದರೆ, ಇದೊಂದು ಏಜ್ ಇದೆಯಲ್ಲ ಅದು ತುಂಬ. ಓಕೆ ಫ್ರೆಂಡ್ಸ್, ಇವಾಗ ಸಂಜೆ 5 ಆಗಿದೆ. ಬೆಳಗ್ಗೆ ಒಬ್ಬರು 2 ಬ್ಲೌಸ್ ಕೊಟ್ಟೋಗಿದ್ರು ಸ್ಟಿಚ್ ಮಾಡಿಕೊಡು ಅಂತ. ಅದರಲ್ಲಿ ಒಂದನ್ನು ಸ್ಟಿಚ್ ಮಾಡಿದೆ, ಇನ್ನೊಂದನ್ನು ಲೈನಿಂಗ್ ತಂದು ಸ್ಟಿಚ್ ಮಾಡಬೇಕು. ತೇಜು ಬಂದಮೇಲೆ ಇಲ್ಲ ಅಂಗಡಿ ಕಳಿಸ್ಬಿಟ್ಟು ಲೈನಿಂಗ್ನ ತರಿಸ್ಬೇಕು. ನಾನು ಅಂಗಡಿಗೆಲ್ಲ ಹೋಗೋದಿಲ್ಲ. ನನಗೆ ಗೊತ್ತಿಲ್ಲ ಸೀರೆನ ಯಾವಾಗ ಮೀಶೋದಲ್ಲಿ ಆರ್ಡ್ರ್ ಮಾಡಿದೆ ಅಂತ. ಮೋಸ್ಟ್ಲಿ ಮಾಡಿರ್ತೀನಿ ಅಂತ ಅನಿಸುತ್ತೆ. ಈ ಸೀರೆ ನೋಡಿ ಏನೋ ಒಂಥರ ಡಿಫ್ರೆಂಟಾಗಿದೆ. ಯಾವಾಗ ಆರ್ಡ್ರ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಪಪ್ಪು ತಡಿಕಂದ ಬಿಡು, ಒಂದು ನಿಮಿಷ ಇರು. ಹೋಗ ಪಾಪ ನೋಡ್ತಿರೋ. ನನ್ನ ಮಗಳಿಗೆ ಟ್ರೈಪ್ಯಾಡ್ ಇಟ್ಟಿದ ತಕ್ಷಣ ಬರ್ತಾಳೆ, ನಂದೊಂದು ಎಲ್ಲಿ ಅಂತ. ಇದು ಏನೋ ಒಂಥರ ಡಿಫ್ರೆಂಟಾಗಿದೆ ಸ್ಯಾರಿ, ಬಟ್ ಚೆನ್ನಾಗಿದೆ. ಓಕೆನಾ? ಇದಕ್ಕೆ ಲೇಸ್ ತೊಗೊಂಡು ಲೇಸ್ನ ಅಟ್ಯಾಚ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ಲಾಗಿ ಸ್ಯಾರಿ ನೋಡಿ ಈ ಥರ ಇದೆ. ಈ ಕಡೆ ಮೆರೂನು ಮತ್ತು ಶೈನಿಂಗ್ ಕಾಫಿ ಕಲರ್ ಬರುತ್ತಲ್ಲ ಆ ಥರ. ಇದು ಪ್ರೈಸ್ ಬಂದು 192 ರುಪೀಸು ಸ್ಯಾರಿ. ಇದರಲ್ಲಿ ತೇಜುಗೆ ಇದು ಮಾಡ್ರನ್ ಥರ ಡ್ರೆಸ್ನ ನೋಡಿದ್ದೀನಿ. ಬಾಡಿ ಕಾನ್ ಡ್ರೆಸ್ ಬರುತ್ತಲ್ಲ, ಬಾಡಿ ಶೇಪಿಗೆ ಕರೆಕ್ಟಾಗಿ ಕೂರೋ ಥರ ಆ ಥರ ಒಂದು ಡ್ರೆಸ್ನ ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ಅಂದರೆ ಲೇಸ್ ಹಾಕ್ಬಿಟ್ಟು ಸ್ಯಾರಿ ಥರ ವೇರ್ ಮಾಡಬೇಕು. ಇದಕ್ಕೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ. ಬ್ಲೌಸ್ ಪೀಸು ಕ್ವಾಲಿಟಿ ಇದು ಸುಮ್ಮನೆ ಫುಲ್ಲು ಪ್ಲೈನು, ಇದರಲ್ಲಿ ಏನು ಡಿಸೈನು ಏನು ಒಂದು ಲೇಸ್ ಏನಿಲ್ಲ, ಪೂರ್ತಿ ಪ್ಲೈನು ವೈಟ್ ಕಲರು ಇದನ್ನು ಬ್ಲೌಸ್ ಪೀಸ್ನ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಇದು ಸ್ಯಾರಿ 192 ರುಪೀಸು. ನೋಡಿ ಈ ಥರ ಇದೆ. ವರ್ತ್ ಕೊಡ್ಬೋದು, ಏಕೆಂದರೆ ಈಗ ಫ್ಯಾಷನ್ ಸ್ಯಾರಿ ಇದು. ಮೀಶೋದಲ್ಲಿ ತೊಗೊಂಡಿದ್ದು ನೋಡಿ ಈ ಥರ ಇದೆ. ನೋಡಿ ಹಿಂಗಿಡಿದ್ರೆ ಚೆಂದ ಕಾಣುತ್ತೆ ಈ ಥರ. ಈ ನೈಟ್ ಟೈಮ್ ಫಂಕ್ಷನಿಗೆಲ್ಲ ನೀವು ಹೋಗೋದಾದರೆ, ರಿಸೆಪ್ಷನ್ ಇಂಥದಕ್ಕೆಲ್ಲ ಹೋಗೋದಾದರೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಚೆನ್ನಾಗಿ ಕಾಣುತ್ತೆ ಸ್ಯಾರಿ. ಮತ್ತು ಲೈಟಿಂಗ್ಸ್ಗಳ ಮಧ್ಯೆ ಹೋದಾಗ ಅದೊಂಥರ ಶೈನಿಂಗ್ ಕೊಡುತ್ತೆ. ಇದನ್ನು ಫೋಲ್ಡ್ ಮಾಡ್ತಾಯಿದ್ರೆ ಯಾವ ಕಡೆ ಅನ್ನೋದೇ ಗೊತ್ತಾಗಲ್ಲ, ಕನ್ಫ್ಯೂಸ್ ಆಗ್ತಾಯಿದೆ ನನಗೆ ಆರ್ಡ್ರ್ ಮಾಡಿರೋದೇ ನೆನಪಿಲ್ಲ. ಬಟ್ ಅಣ್ಣ ಇಲ್ಲ ಆರ್ಡ್ರ್ ಮಾಡಿದರೆ ನಿಮ್ಮದೇ ಅಂತ ಕೊಟ್ಟೋದ್ರು. ಹಾಗಾಗಿ ನಾನು ಫೋನ್ನ ಚೆಕ್ ಮಾಡಬೇಕು ಇವಾಗ. ಇದೇನು ಗೊತ್ತಾ, 2 ಸೈಡು ಒಂದೇ ಥರ ಕಾಣುತ್ತೆ. ಈಗ ಕನ್ಫ್ಯೂಷನ್ ಆಗುತ್ತೆ. ಹಿಂಗೆ ಫೋಲ್ಡ್ ಮಾಡ್ಬೇಕಾದ್ರೆ ಹಿಂಗೆ ಒಂಥರ ಕಾಣುತ್ತೆ, ಮತ್ತು ಹಿಂಗೆ ಒಂಥರ ಕಾಣುತ್ತೆ. ಕಂದ ಸುಮ್ಮನಿರೋ, ನಿಕ್ಕಿಂದೊಂದು ಕಾಟ ಈ ಥರ ಇದೆ ಸ್ಯಾರಿ. ಈ ಥರ ಚೆನ್ನಾಗಿದೆಯಲ್ಲ. ಇದು ಮಕ್ಕಳಿಗೆ ಬಾಡಿ ಕಾನ್ ಡ್ರೆಸ್ ಹೊಲಿಯೋದಕ್ಕೂ ಚೆನ್ನಾಗಿ ಇರುತ್ತೆ. ಅದಕ್ಕೆ ವೈಟ್ ಕಲರ್ ಇದನ್ನು ಕೊಟ್ಟಿದ್ದಾರೆ. ಕಂದ ಅದು ನಂದಲ್ಲ, ಅಜ್ಜಿದು ಬ್ಲೌಸಲ್ಲೇ ಕೊಟ್ಟಿರೋದು. ಬಾಯಿಲಿ ಏನು ಹೇಳಿ. ಆಮೇಲೆ ನನ್ನ ಹಸ್ಬೆಂಡು ದೇವ್ರು ತಗೊಂಡು ಹೋದ್ರು ಒಬ್ಬರ ಮನೆಗೆ ಪೂಜೆಗೆ ಅಂತ. ತೇಜನು ಕೂಡ ಅವ್ರ ಅಪ್ಪನ ಜೊತೆ ಎಸ್ಕಪ್ ಆದ್ಲು. ನಾಳೆ ನೋ ಬ್ಯಾಗ್ ಡೇ ಇದೆ ಅಮ್ಮ, ಪ್ಲೀಸ್ ಇವತ್ತು ಒಂದು ದಿವಸ ಹೋಗ್ತೀನಿ ಅಂತ. ನಾನು ಹೋಮ್ವರ್ಕ್ ಬರೆದು ಎಲ್ಲೂ ಹೋಗೋದಕ್ಕೆ ಬಿಡಲ್ಲ ಅದಕ್ಕೆ. ಅದಾದಮೇಲೆ ಬಂದು ಬಾಗಿಲಿಗೆ ದೀಪ ಹಚ್ಚೆ. ಕಾರ್ತಿಕ್ ಮಾಸ ಇರೋದ್ರಿಂದ ಇದೊಂದು ತಿಂಗಳು ಪೂರ್ತಿ ಸಂಜೆ ಟೈಮ್ ಬಾಗಿಲಿಗೆ ದೀಪ ಹಚ್ಚಬೇಕು. ಸೊ ಹಾಗಾಗಿ ಬಾಗಿಲಿಗೆ ದೀಪ ಹಚ್ಬಿಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಬೇಕಿತ್ತು. ನಿತ್ಯಂಗೆ ಬಂದು ಟಿ ವಿ ಹಾಕಿ ಕೊಟ್ಟಿರಲಿಲ್ಲ. ಅವಳಿಗೆ ಈ ಥರ ಕಲರ್ಸ್ನ ತರಿಸಿ ಕೊಟ್ಟಿದ್ದೀನಿ ನಾನು. ಕಲರ್ಸು ಮತ್ತು ಬುಕ್ಸ್ನ ತಂದು ಕೊಟ್ಟಿದ್ದೀನಿ. ಅದನ್ನು ಅವಳು ಹಚ್ಕೊಂಡು ಕುತ್ಕೋತಾಳೆ. ಏಕೆಂದರೆ ಸ್ಕ್ರೀನ್ ಟೈಮ್ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ನಾನು ಯಾರ ಮನೆ ಹತ್ರನೂ ಮಕ್ಕಳನ್ನ ಕಳಿಸ್ತಲೇ ಇರೋದ್ರಿಂದ ಮನೇಲೇ ಆಟ ಆಡ್ತಾರೆ. ಈಗ ತೇಜು ಇಲ್ಲಾಂದರೆ ಅವಳು ಆಟೋಮೆಟಿಕ್ಕಾಗಿ ಟಿ ವಿ ಕೇಳ್ತಾಳೆ, ಇಲ್ಲ ನನ್ನ ಜೊತೆ ಆಟ ಆಡ್ತಾಳೆ. ನಾನು ಮಕ್ಕಳ ಜೊತೆ ಆಟ ಆಡ್ತೀನಿ, ಅದರಲ್ಲೇನಿಲ್ಲ. ಬಟ್ ನಾನು ಕೆಲಸ ಮಾಡಬೇಕಾದ್ರೆ ಅವಳು ಆಟ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಸೊ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ತೇಜು ಓದ್ಕೋತಾ ಇದ್ದರೆ ಅವಳು ಬುಕ್ಸು ಎಲ್ಲ ಇಟ್ಕೊಂಡು ಏನೇನಾದ್ರು ಗೀಜೋದು ಬರೆಯೋದು ಮಾಡ್ತಾಳೆ. ಸೊ ಅದಕ್ಕೆ ಕಲರ್ಸ್ನ ತಂದು ಕೊಟ್ಟಿದ್ದೀನಿ. ಕಲರ್ಸು ಮತ್ತು ಈ ಥರ ಡ್ರಾಯಿಂಗ್ ಬುಕ್ ಇರುತ್ತಲ್ವ, ಅದನ್ನು ಅವಳು ಹಚ್ಕೊಂಡು ಕೂತ್ಕೋತಾಳೆ. ಅಂದರೆ ನಾವು ಹೇಳಿದ ಕಲರ್ನೇ ತೊಗೊಂಡೇನು ಹಚ್ಚಲ್ಲ. ಬಟ್
ಏನಾದ್ರು ಒಂದು ಬಣ್ಣನ ಕರೆಕ್ಟಾಗಿ ಅದರೊಳಗೆ ಹಚ್ಕೊಂಡು ಕುತ್ಕೋತಾಳೆ. ಸ್ಕ್ರೀನ್ ಟೈಮ್ ಎಲ್ಲ ಕಮ್ಮಿ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಅದನ್ನ ಇದು ಮಾಡಿದೆ. ಮತ್ತು ಈ ಸ್ಲೇಟ್ ಬಂದು ಮುಂಚೆ ಒಂದಿತ್ತು ಈ ಥರ, ಬಟ್ ಅದು ತೇಜು ಸ್ಕೂಲಿಗೆ ತೊಗೊಂಡೋಗಿ ಮಿಸ್ ಮಾಡಿದ್ಲು. ಮತ್ತು ಸ್ಕೂಲಿಂದ ತರಲಿಲ್ಲ ಅವಳು ವಾಪಸ್ಸು. ಸೊ ಹಾಗಾಗಿ ಇನ್ನೊಂದು ಮೊನ್ನೆ ಜಾತ್ರೆಗೆ ಹೋಗಿದ್ವಲ್ಲ ಊರಿಗೆ, ಅಲ್ಲಿ ಜಾತ್ರೆಯಲ್ಲಿತ್ತು. ಸೊ ಹಾಗಾಗಿ ಇನ್ನೊಂದು ತೊಗೊಂಡು ಬಂದೆ. ಮಳೆ ಆದರೆ ಇದೊಂದು ಫಜೀತಿ, ಬಟ್ಟೆ ಬೇಗ ಒಣಗೋದೇ ಇಲ್ಲ. ಸೊ ಇವತ್ತು ಬಟ್ಟೆ ಒಣಗಿತ್ತು ಸ್ವಲ್ಪ, ಹಂಗೆ ನಿತ್ಯ ನಟ ಆಡಿಸ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಬಟ್ ಏನಂದರೆ ಬಟ್ಟೆನೂ ತುಂಬ ನಾಳೆ ಫೋಲ್ಡ್ ಮಾಡೋಣ ಅಂತ ಇಟ್ಕೊಂಡ್ರೆ ಒಂದು ದಿವಸ ಆದಾಗ ಅಯ್ಯೋ ಇಷ್ಟೊಂದು ಬಟ್ಟೆನಾ ಅಂತ ಅನಿಸುತ್ತೆ. ಸೊ ಇದೇನು ಡೈಲಿನೂ ಕೂಡಾಕಿರ್ಲಿಲ್ಲ ಬಟ್ಟೆನ, ಬಟ್ ಒಣಗಾಕಿದ್ದೆ ಇಷ್ಟು ಒಂದಾಗಿತ್ತು. ಡೈಲಿ ಬಟ್ಟೆ ತೊಳೆದ್ರೂ ನಮ್ಮಲ್ಲಿ ಬಟ್ಟೆ ಇದ್ದೇ ಇರುತ್ತೆ. ವಾಷಿಂಗ್ ಮಿಷಿನ್ಗೆ ನನ್ನ ಹಸ್ಬೆಂಡ್ ಹೇಳಿದ್ರು ಸರಿ ಮಾಡಿಸ್ಕೊ, ಡೈಲಿ ತೊಳೆಯೋಕ್ಕಾಗಲ್ಲ ಅಂತ, ಬಟ್ ಮಾಡಿಸ್ಕೊಂಡಿರಲಿಲ್ಲ. ಅದಾದಮೇಲೆ ಬಂದು ಊಟಕ್ಕೆ ಸ್ವಲ್ಪ ರೈಸು ಮತ್ತು ಚೋಯಾ ಸಂಗ್ಸು ಸ್ವಲ್ಪ ಪನ್ನೀರನ್ನ ತೊಗೊಂಡಿದ್ದೆ. ಊಟ ಮಾಡಿ ನಿತ್ಯ ನಾನಿಬ್ಬರು ಊಟ ಮಾಡಿದ್ವಿ. ಊಟ ಆದಮೇಲೆ ನಿತ್ಯ ಮತ್ತು ಆಟ ಸಾಮಾನು ನೋಡಿ ಅದೊಂದು ಡಬ್ಬಿಗೆ ನಾನು ಡಂಪ್ ಮಾಡಿ ಇಟ್ಟಿರ್ತೀನಿ ಎಲ್ಲ. ಸೊ ತೊಗೊಂಡು ಎಲ್ಲ ಜೋಡಿಸ್ಕೊಂಡು ಆಟ ಆಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.